ಏನು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಕೃಷ್ಣಾ ನದಿ ಉಕ್ಕಿ ಹರಿತಾ ಇದೆ. ಅದರ ಒಂದು ದೃಶ್ಯವನ್ನು ನಾನು ತೋರಿಸ್ತಾ ಇದ್ದೀನಿ. ಈಗಾಗಲೇ ಗಮನಿಸ್ತಾ ಇರ್ಬೋದು, ಕೆಲವಷ್ಟು ದಿನಗಳ ಹಿಂದೆ ಈ ಒಂದು ನದಿ ಅನ್ನೋದು ಏನೈತೆ ಸಂಪೂರ್ಣವಾಗಿ ಖಾಲಿಯಾಗಿ ಬರಡು ಭೂಮಿ ಅಂತ ಆ ಒಂದು ರೀತಿಯಲ್ಲಿ ಕಾಣ್ತಾ ಇತ್ತು. ಆದರೆ ನಂತರದ ಸಂದರ್ಭದಲ್ಲಿ ಏನು ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾದ ಪರಿಣಾಮ ನದಿ ಏನು ಉಕ್ಕಿ ಹರಿತಾ ಇತ್ತು. ಆದರೆ ಅದಾದ ನಂತರ ಕೇವಲ ಒಂದು 10 ದಿನದಲ್ಲಿ ನೀರಿನ ಪ್ರಮಾಣ ತುಂಬಾ ಕಡಿಮೆ ಆಗಿತ್ತು. ಯಾಕೆಂದರೆ ಮಹಾರಾಷ್ಟ್ರ ಹಾಗೂ ಬೆಳಗಾವಿಯಲ್ಲಿ ದಿಢೀರನೇ ಮಳೆ ಕಡಿಮೆ ಆಗಿದ್ದರಿಂದ ನದಿಯಲ್ಲಿನ ನೀರಿನ ಪ್ರಮಾಣ ಭಾರಿ ಪ್ರಮಾಣದಲ್ಲಿ ಏನು ಕುಸಿತ ಕಂಡಿತ್ತು. ಇದರಿಂದ ರೈತರು ಏನೋ ಖುಷಿ ಪಡುವಂಥ ಸಂದರ್ಭದಲ್ಲಿ ಮತ್ತೆ ಆತಂಕಕ್ಕೆ ಈಡಾಗುವಂಥ ಸ್ಥಿತಿ ನಿರ್ಮಾಣವಾಗಿತ್ತು. ಆದರೆ ಈಗ ಆಶಾಭಾವನೆ ಎಂಬಂತೆ ಮತ್ತೆ ಮಹಾರಾಷ್ಟ್ರದಲ್ಲಿ ಮಳೆ ಆಗ್ತಾ ಇರೋದರಿಂದ ಕೃಷ್ಣಾ ನದಿಗೆ ಮತ್ತಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಆ ಒಂದು ದೃಶ್ಯವನ್ನು ನಾವು ತೋರಿಸ್ತಾ ಇದ್ವಿ. ಕೃಷ್ಣಾ ನದಿ ಎಷ್ಟು ಮಟ್ಟಿಗೆ ವಿಶಾಲವಾಗಿ ವಿಸ್ತಾರವಾಗಿ ಬೋರ್ಗರಿದು ಹರಿಯುತ್ತಾ ಇರುವಂಥ ಒಂದು ದೃಶ್ಯ ಇಲ್ಲಿ ಕಂಡು ಬರ್ತಾ ಇದೆ. ಇದು ಬಾಗಲಕೋಟೆ ಜಿಲ್ಲೆ ತೇರದಾಳ ಸಮೀಪದ ಏನು ರಬಕವಿ ಅಂತ ಏನಿದೆ, ರಬಕವಿ ಪಟ್ಟಣ, ಹಾಗೂ ಅದರ ಜೊತೆಗೆ ಆ ಮುಂಭಾಗದಲ್ಲಿ ಆ ಬೆಳಗಾವಿ ಜಿಲ್ಲೆಯ ಮಹೇಶವಾಡಿ ಅಂತ ಏನಿದೆ ಆ ಒಂದು ಗ್ರಾಮ ಇದೆ. ಎರಡೂ ಈ ಊರುಗಳ ಮಧ್ಯೆ ಇರುವಂತಹ ಒಂದು ಸೇತುವೆ ಕಾರ್ಯ ಕೂಡ ಇಲ್ಲಿ ನಡೀತಾ ಇರುವಂಥದ್ದು. ಆದರೆ ವಿಪರ್ಯಾಸ ಏನೆಂದರೆ ಸುಮಾರು ಒಂದು 10 ವರ್ಷಗಳಿಂದಲೂ ಕೂಡ ಈ ಕೆಲಸ ನಡೀತಾನೆ ಇದೆ. ಆದರೆ ಇಂದಿಗೂ ಕೂಡ ಮುಕ್ತಾಯ ಕಾಣ್ತಾ ಇಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ಆಮೆಗತಿಯಲ್ಲಿ ಈ ಕೆಲಸ ಸಾಗ್ತಾ ಇರುವಂಥದ್ದು. ಅದ್ರ ಬಗ್ಗೆಯೂ ಕೂಡ ಸ್ಥಳೀಯರಲ್ಲಿ ಭಾರಿ ಪ್ರಮಾಣದಲ್ಲಿ ಅಸಮಾಧಾನ ಇರುವಂಥದ್ದು. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾವು ತೋರಿಸ್ತಾ ಇದ್ವಿ, ಅಲ್ಲಿ ಒಂದು ಬೋಟ್ ಅಲ್ಲಿ ಇಟ್ಟಿರುವುದನ್ನು ಕೂಡ ಅಲ್ಲಿ ನಾವು ತೋರಿಸ್ತಾ ಇರುವಂಥದ್ದು. ಅಂದರೆ ಈ ಒಂದು ಸೇತುವೆ ನಿರ್ಮಾಣ ಆ ಒಂದು ಸಕಾಲದಲ್ಲಿ ಆಗಿದ್ದರೆ ಎಲ್ಲರೂ ಕೂಡ ಈ ಸೇತುವೆ ಮೂಲಕ ಸಂಚಾರ ಮಾಡ್ತಾ ಇದ್ರು. ಆದರೆ ಇದು ಏನು ಇಂದಿಗೂ ಕೂಡ ಇದು ಒಂದು ಕಾಮಗಾರಿ ಮುಕ್ತಾಯನೇ ಆಗಿಲ್ಲ. ಆದ್ದರಿಂದ ಸಹಜವಾಗಿ ಈ ನದಿಯನ್ನು ದಾಟಬೇಕಂತಂದರೆ ಮಹೇಶವಾಡಿಗಿಂದ ರಬಕವಿ ಬರಬೇಕಾದ್ರೆ ಆಯಿತು, ಮತ್ತು ರಬಕವಿಯಿಂದ ಮಹೇಶವಾಡಿಗೆ ಹೋಗ್ಬೇಕಂತ ಜನರು ಆ ಒಂದು ಬೋಟ್ ಮೂಲಕನ ಸಂಚಾರ ಮಾಡ್ತಾಯಿದ್ರು. ಆದರೆ ಈಗ ಸದ್ಯದ ಮಟ್ಟಿಗೆ ನದಿ ನೀರಿನ ಹರಿವಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಮತ್ತು ಫೋರ್ಸ್ ಜಾಸ್ತಿ ಆಗಿರೋದ್ರಿಂದ ಯಾವುದಾದ್ರೂ ಏನಾದರೂ ಅನಾಹುತ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಅದನ್ನು ಸುರಕ್ಷತಾ ದೃಷ್ಟಿಯಿಂದ ಅದನ್ನು ಒಂದು ಬೋಟಿನ ಪ್ರಯಾಣಕ್ಕೆ ಏನು ಈಗಾಗಲೇ ಅದನ್ನು ಬಂದ್ ಮಾಡಿರುವಂಥದ್ದು, ಅದನ್ನು ಇಟ್ಟಿದ್ದಾರೆ. ಅದ್ರ ಜೊತೆಗೆ ನದಿ ದಡದಲ್ಲಿ ಸುಮಾರು ಅನೇಕ ಯುವಕರು ಮೀನು ಹಿಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ ನದಿ ನೀರಿನ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗಿರೋದ್ರಿಂದ ಸ್ಥಳೀಯರಿಗೆ ಸಹಜವಾಗಿ ಖುಷಿ ತಂದಿರುವಂಥದ್ದು. ಸ್ಥಳೀಯರನ್ನು ಮಾತಾಡ್ಸೋಣ. ಈ ಕೆಲವೇ ದಿನಗಳಲ್ಲಿ ಇದು ನದಿ ಏನು ಹೆಚ್ಚಿಗೆ ನೀರು ಬಂತಪ್ಪ ಅನ್ನೋಷ್ಟೆಲ್ಲ ಮತ್ತೆ ಕಡಿಮೆ ಆಗಿಬಿಟ್ಟು ಈಗ ಮತ್ತೆ ನೀರು ಬರಾಕತ್ತೈತೆ. ಏನು ಅನಿಸ್ತದೆ ನಿಮಗೆ ಸ್ಥಳೀಯರಾಗಿ ಒಬ್ಬರು ರೈತರಾಗಿ? ಇವಾಗೇಂದ್ರೆ ನಾವು ರೈತರಾಗಿ ಹೇಳ್ತೀವಿ ರೀ ಇಲ್ಲಿದೆ. ಮತ್ತು ಇವಾಗ ಇಲ್ಲಿ ರೈತರಾಗಿ ಹೇಳ್ತೀವಿ ನಾವು ಈ ಭಾಗದಾಗ ಏನಕ್ಕೆ ತಕ್ಕ ನೀರು ಇದ್ರಕ್ಕಿಲ್ಲ, ಎಲ್ಲ ಬತ್ತಿ ಹೋಗಿತ್ತೀರಿ. ಬತ್ತಿ ಹೋಗಿತ್ತು. ಇವಾಗ ಮಹಾರಾಷ್ಟ್ರದಾಗ ಮಳೆ ಯಾವಾಗ ಹೆಚ್ಚಾಗೈತೆ ರೀ. ಈಗ ಮತ್ತೆ ನೀರು ಬಂದಿತ್ತು, ಚಲೋ ಆಗೈತೆ ರೀ. ಎಲ್ಲ ರೈತರಲ್ಲಿ ಮಂದಾಸ ಮಾಡಿತ್ತು ರೀ. ಮತ್ತು ಮಹಾರಾಷ್ಟ್ರದಾಗ ಮತ್ತೆ ಮಳೆ ಕಡಿಮೆ ಆಯಿತು. ಮತ್ತು ರೈತರಲ್ಲಿ ಆತಂಕ ಉಂಟಾಗೈತೆ ರೀ ಎಲ್ಲ ಕಡೆ. ದನ ಕರುಗಳಿಗೆಲ್ಲ ಜನ ಮತ್ತೆ ಅಸ್ತವ್ಯಸ್ತ ಆಗೈತೈತಿ ರೀ. ಮತ್ತೀಗ ಮಳೆ ಮತ್ತು ಮಹಾರಾಷ್ಟ್ರದ ಮಳೆ ಹೆಚ್ಚಾಗತೈತಿ, ಮತ್ತು ನೀರು ಹೆಚ್ಚು ಬರತೈತಿ. ರೈತರಿಗೆ ಪೂರ ಮಂದಾಸ ಐತಿ, ಬಡವರಿಗೆ ಅದು ಅನುಕೂಲ ಆಗೈತಿ, ದನ ಕರುಗಳು ಅನುಕೂಲ ಆಗೈತಿ ಅಂತೇಳಿ ಹೇಳಕ್ಕೆ ನಾವು ಇಷ್ಟಪಡ್ತೀವಿ ರೀ. ಇಲ್ಲಿ ಬೋಟಿಂದ ಏನಿರ್ತದೆ, ಬೋಟ್ ಬಂದಾಗೈತಿ ಸರ್? ಬೋಟ್ ಇತ್ತು ಸರ್ ಮೊದಲ. ಈಗ ನೀರು ಒಂದು ಸ್ವಲ್ಪ ಹೆಚ್ಚು ಬಂತದೆ ರೈತರಿಗೆ. ಯಾಕಂದ್ರೆ ಅಡ್ಡಾಡಕ್ಕೆ ಬೋಟ್ ಮೇಲೆ ಹೋಗಿತ್ತು ರೀ. ಇಲ್ಲಿ ಸೆಳೆ ಹೆಚ್ಚದವ್ರಿ, ಇಲ್ಲಿ ಈ ಭಾಗದ ಸೆಳೆ ಹೆಚ್ಚದವ ಅನ್ನೋದು ಬೋಟ್ ಬಂದ್ ಮಾಡಿದ್ದಾರೆ. ಬೋಟ್ ಬಂದ್ ಮಾಡ್ಯಾರ. ಇವಾಗ ಬೋಟಿಂದ ಇದು ಸುಮಾರು ವರ್ಷದಿಂದ ಇದು ಬೋಟ್ ಬಂದ್ ಮಾಡೋದ ಕಾರಣ ಸರ್ ಸುಮಾರು ವರ್ಷದಿಂದ ಕೆಲಸ ಚಾಲೂ ಐತ್ರಿ. ಇದು ಬ್ರಿಡ್ಜ್ ಕೆಲಸ ಚಾಲೂ ಐತ್ರಿ ಸುಮಾರು ವರ್ಷಗಳಿಂದ. 10 ವರ್ಷದಿಂದ ಬ್ರಿಡ್ಜ್ ಚಾಲೂ ಐತ್ರಿ. ಇನ್ನೂ ಮುಗಿದಿಲ್ಲ ರೀ. ಅದು ಯಾವುದಕ್ಕೆ ವಿಳಂಬ ಅಂತ ಗೊತ್ತಿಲ್ಲ. ರೈತರಿಗೆ ಆತಂಕ ಬಿಟ್ಟೈತಿ. ಸುಮಾರು 45 ಕಿಲೋಮೀಟರ್ ಸುತ್ತ ಅದು ಬರ್ತೈತಿ ರೀ. 5 ಕಿಲೋಮೀಟರ್ 15 ಕಿಲೋಮೀಟರ್ 15 ತಲುಪ್ತೀವಿ ರೀ. ಹಿಂಗೆ ಸುತ್ತ ಆದ್ಬಿಟ್ಲೆ 60 ಕಿಲೋಮೀಟರ್ ಆಗತ್ತೆ ನಾವು ಬರ್ಬೇಕಾರೆ. ಇದೊಂದು ಅದಕ್ಕೆ ಏನು ಗೊತ್ತಾರ ಅಧಿಕಾರಿಗಳು ವಿಪರ್ಯಾಸ ಏನು ಗೊತ್ತಾಗ್ತಿಲ್ಲ ರೀ. ಇದೊಂದು ಮಾಡಿಕೊಡ್ತಾ ನಿಮ್ಮನ್ನು ಮನವಿ ಮಾಡಿಕೊಡ್ತೀವಿ ನಾವು. ಮನವಿ ಮಾಡಿಕೊಡ್ತೀವಿ. ಇದಿಷ್ಟು ಇಲ್ಲಿನ ಸ್ಥಳೀಯರ ಮಾತು. ಒಂದು ಕಡೆ ಈಗಾಗಲೇ ನದಿ ಉಕ್ಕಿ ಹರಿತಾ ಇರೋದ್ರ ಸಹಜವಾಗಿ ರೈತ ಕುಲಕ್ಕೆ ಏನೋ ಸಂತಸ ಮೂಡಿದೆ. ಯಾಕಂತಂದರೆ ತಮ್ಮ ದನಕರುಗಳಿಗೆ ಮತ್ತು ಜನರಿಗೆ, ಅದರ ಜೊತೆಗೆ ಕೃಷಿಗೂ ಕೂಡ ಏನೋ ಸಮರ್ಪಕವಾಗಿ ನೀರು ಸಿಗ್ತಾ ಇದೆ ಅನ್ನೋ ಒಂದು ಸಂಭ್ರಮದಲ್ಲಿ ರೈತರಿದ್ದಾರೆ. ಅದರ ಜೊತೆಗೆ ಇನ್ನೊಂದಂತಂದರೆ ಈ ಒಂದು ಸೇತುವೆ ಏನಿದೆ ಸುಮಾರು 10 ವರ್ಷಗಳ ಕಾಲ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಕಾಲ ಗತಿಸಿದರೂ ಕೂಡ ಇಂದಿಗೂ ಮುಕ್ತಾಯವಿಲ್ಲ. ಆದಷ್ಟು ಬೇಗ ಇದನ್ನು ಮುಕ್ತಾಯಗೊಳಿಸಿ, ಅಂದರೆ ಸುಗಮ ರೀತಿಯ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಮಾತನ್ನು ಕೂಡ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.